ನಿರ್ಧಾರ ಸ್ವಾಮಿ ನಮ್ಮದು. ನಾವು ಜಮೀನು ಇರಲಿಲ್ಲ, ಜಮೀನು ಕೊಂಡ್ಕೊಂಡು ಅದನ್ನು ಇಂಪ್ರೂವ್ ಮಾಡ್ಕೊಂಡು ನಮ್ಮ ಮಕ್ಕಳು ಮನೆಗೆ ಸಾಲ ಸೂಲ ಮಾಡಿ ಬರೀ ಜಮೀನು ಇದ್ದಿದ್ದಷ್ಟೇ, ಅದಕ್ಕೆ ಲಕ್ಷಾಂತರ ರೂಪಾಯಿಗಳೆಲ್ಲ ದುಡ್ಡು ಸಾಲ ಮಾಡಿ ಹಾಕಿ ತೋಟ ಬೆಳೆಸಿವಿ. ತೋಟ ಬೆಳೆಸಿದ್ರು ಅದಕ್ಕಾಗಿರೋ ನಮಗೆ ಸಾಲ ಇನ್ನೂ ತೀರ್ಸೋಕ್ಕಾಗಿಲ್ಲ ಸರ್. ನಾವೆಲ್ಲ ಬಡ್ಡಿ ಕಟ್ತಾ ಇದ್ದೀವಿ. ನಮ್ಗೆ ಈ ಜಮೀನು ಬಿಟ್ಟರೆ ಮತ್ತೆ ಎಲ್ಲೂ ಇಲ್ಲ. ನಮ್ಮ ಮಕ್ಕಳು ಮರಿ ಎಲ್ಲ ಇನ್ನೂ ಸಣ್ಣವು, ಏನು ನಮಗೆ ಇದಿಲ್ಲ ಸ್ವಾಮಿ. ನಾವು MLA ತನಕ ಹೋಗಿದ್ವಿ, ACF CCF ತನಕ ಹೋಗಿದ್ವಿ, ಹೈಕೋರ್ಟ್ಗೂ ಹೋಗಿದ್ವಿ. MLA ತಗೋದ MLA ಏನಂದ್ರು? ಅವರು ಕೊಡ್ತೀವಿ ಅಂತ ಹೇಳಿರು. ಇವರು ಸರ್ ಅರಣ್ಯ ಇಲಾಖೆಯವರು ನೀವು ಬಂದು ಸಪ್ರೇಟಾಗಿ ಬರ್ರಿ, ನಾವು ಉಳಿಸ್ಕೊಡ್ತೀವಿ. ಜಮೀನಂತ ನಿಮ್ದಲ್ಲ, ಹೇಳ್ಬೇಡ್ರಿ, ನಿಮಗೆ ನ್ಯಾಯ ಸಿಕ್ಕಲ್ಲ, ಕೋರ್ಟ್ಗೆ ನ್ಯಾಯ ಸಿಕ್ಕಲ್ಲ ಅಂತ ಬ್ಲಾಕ್ ಮೇಲ್ ಮಾಡಿದ್ರು ಸರ್ ನಮ್ಗೆ. ಇಲ್ಲಾಂದ್ರೆ ಕೋರ್ಟ್ಗೆ ಹೋಗಿ ನಾವು ಏನೋ ಒಂದು ಮಾಡ್ಕೊಂತಿದ್ವಿ. ನಮ್ಗೆ ಅದಕ್ಕೆ ಜಮೀನು ನಿಮ್ದಲ್ಲ, ಒಟ್ಟ ಗಿಡ ಅಂತ ಉಳಿಸ್ಕೊಡ್ತೀವಿ, ಬೆಳೆ ಉಳಿಸ್ಕೊಡ್ತೀವಿ. ನಾವು ಇರೋವರೆಗೂ ಏನು ನಿಮಗೆ ತೊಂದರೆ ಮಾಡಲ್ಲ. ಮುಂದೆ ಬರೋ ಅಧಿಕಾರಿಗಳಿಗೂ ಹೇಳಿ ಹೋಗ್ತೀವಿ ನಾವು ಅಂತ ಹೇಳಿ ನಮ್ಮನ್ನೆಲ್ಲ ಕರೆಸಿ ಹೇಳಿರು ಸರ್. ಆಮೇಲೆ ಹೇಳಾದ್ಮೇಲೆ ರಾತ್ರಿ ಹೇಳಿರು, ಬೆಳಿಗ್ಗೆನೇ ಟ್ರಂಚ್ ಹೊಡಿಯೋಕ್ಕೆ ಬಂದರು ಸರ್. ಟ್ರಂಚ್ ಹೊಡಿಯೋಕ್ಕೆ ಬಂದಾಗ ಕೇಳಿದ್ದಕ್ಕೆ ಬರೀ ಟ್ರಂಚ್ ಹೊಡಿತೀವಿ, ಗಿಡ ಟಚ್ ಮಾಡಲ್ಲ, ನಿಮ್ಗೇನು ತೊಂದರೆ ಮಾಡಲ್ಲ ಜೀವನಕ್ಕೆ ಅಂತ ಹೇಳಿರು. ನಮ್ಗೆ ಇದು ಬಿಟ್ಟರೆ ಏನೂ ಇಲ್ಲ ಸರ್. ಜಮೀನು ಜೀವನಕ್ಕೆ ನಮ್ಮ ಮಕ್ಕಳು ಮರಿಗೆಲ್ಲ ವಿಷ ಕೊಡಬೇಕು ಅನ್ನೋ ರೀತಿ ಆಗ್ಬಿಟ್ಟೆ. ಸಣ್ಣ ಸಣ್ಣ ಮಕ್ಕಳು ಏನೂ ಇಲ್ಲ ನಮಗೆ. ಕಾಲಿಗೆ ಬಿದ್ದರೂ ಇಲ್ಲ, ಕೈಗೆ ಬಿದ್ದರೂ ಇಲ್ಲ ಸಹ. ಊರಿನ ಜನ ಎಲ್ಲ ಬಂದು ಎಲ್ಲ ಅಂತ ಇದಿಲ್ಲ, ಬಿಡ್ರಿ ಅಂತಂದರೆ ಯಾರಿಗೂ ಅವರು ಇದನ್ನು ರಕ್ಷಣೆ ಕೊಟ್ಟಿಲ್ಲ.